ವೀಕ್ಷಕರೇ, ತೇಜಸ್ ಸ್ವದೇಶಿ ನಿರ್ಮಿತ ಯುದ್ಧ ವಿಮಾನ ದೇಶದ ರಕ್ಷಣಾ ವ್ಯವಸ್ಥೆಗೆ ಬಲ ನೀಡುತ್ತೆ ಅಂತ ಎಲ್ಲ ಭಾವಿಸಿದ್ರು. ಆದರೆ ದೇಶದ ವಾಯುಪಡೆಗೆ ತೇಜಸ್ ಯುದ್ಧ ವಿಮಾನ ಕಂಟಕವಾಗಿ ಮಾರ್ಪಡುತ್ತಿದೆ. ಏಕೆ ಗೊತ್ತಾ? ಮತ್ತೊಂದು ತೇಜಸ್ ಯುದ್ಧ ವಿಮಾನ ಪತನಗೊಂಡು ದೇಶದ ವಾಯುಪಡೆಗೆ ಆಘಾತವನ್ನು ತಂದಿದೆ. ದುರಂತ ಅಂದರೆ ಕಳೆದ 3 ತಿಂಗಳಿನ ಅಂತರದಲ್ಲಿ 2 ತೇಜಸ್ ಯುದ್ಧ ವಿಮಾನಗಳು ಅಪಘಾತಕ್ಕೆ ತುತ್ತಾಗಿವೆ. ಇಷ್ಟು ದಿನ ಮಿಗ್ ವಿಮಾನಗಳನ್ನು ಹಾರುವ ಶವಪೆಟ್ಟಿಗೆ ಅಂತ ಭಾವಿಸಲಾಗ್ತಿತ್ತು. ಆದರೆ ನಮ್ಮ ದೇಶದಲ್ಲಿ ತಯಾರಾದ ತೇಜಸ್ ಯುದ್ಧ ವಿಮಾನಗಳು ಈಗ ಆತಂಕವನ್ನು ತರುತ್ತಿವೆ. ಇನ್ನೂ ಕೂಡ ಎದುರಾಳಿಗಳ ಜೊತೆ ತೇಜಸ್ ಯುದ್ಧ ವಿಮಾನ ಬಳಸಿಕೊಂಡು ಯುದ್ಧವನ್ನು ಮಾಡಿಲ್ಲ. ಜಸ್ಟ್ ವಾಯುಪಡೆಯ ಪ್ರದರ್ಶನ, ಚಿಕ್ಕ ಚಿಕ್ಕ ಕಾರ್ಯಾಚರಣೆಗೆ ಬಳಸಿಕೊಳ್ಳಲಾಗ್ತಾ ಇದೆ. ಆದರೆ ಪ್ರಾಥಮಿಕವಾಗಿ ತೇಜಸ್ ಯುದ್ಧ ವಿಮಾನಗಳು ವೈಫಲ್ಯವನ್ನು ಕಂಡು ಬರ್ತಾ ಇವೆ. ಅಷ್ಟಕ್ಕೂ ತೇಜಸ್ ಯುದ್ಧ ವಿಮಾನಗಳಿಗೆ ಏನಾಗಿದೆ? ಇನ್ನೂ ಯುದ್ಧ ಮಾಡೇ ಇಲ್ಲ, ಇಷ್ಟು ಬೇಗ ಪತನ ಆಗುತ್ತಾ ಇರುವುದು ಏಕೆ? ಇದರಲ್ಲಿ ಯಾರ ಬೇಜವಾಬ್ದಾರಿ ಇದೆ? ಎಲ್ಲವನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಇದುವರೆಗೆ 3 ತೇಜಸ್ ಯುದ್ಧ ವಿಮಾನಗಳು ಅಪಘಾತಕ್ಕೆ ತುತ್ತಾಗಿವೆ. ಅದರಲ್ಲಿ ಕಳೆದ 3 ತಿಂಗಳಿನ ಅಂತರದಲ್ಲಿ 2 ತೇಜಸ್ ಯುದ್ಧ ವಿಮಾನಗಳು ಪತನಗೊಂಡಿವೆ. ದುಬೈ ಏರ್ ಶೋ ವೇಳೆ ತೇಜಸ್ ಯುದ್ಧ ವಿಮಾನ ಪತನ ಆಗಿತ್ತು. ಜಗತ್ತಿನ ಪ್ರಮುಖ ದೇಶಗಳ ರಕ್ಷಣಾ ದಿಗ್ಗಜರು, ಆರ್ಮಿ ಮುಖ್ಯಸ್ಥರು ಭಾಗವಹಿಸಿದರು. ನಮ್ಮ ತೇಜಸ್ ಅತ್ಯುತ್ತಮ ಪ್ರದರ್ಶನವನ್ನು ಕೊಡ್ತಾ ಇತ್ತು. ಆದರೆ ಭೂಮಿಯತ್ತ ಇಳಿದ ವಿಮಾನ ಮೇಲಕ್ಕೆ ಜಿಗಿಯಬೇಕಿತ್ತು. ಅಷ್ಟರಲ್ಲಿ ವಿಮಾನದಲ್ಲಿ ಕಂಡುಬಂದ ತಾಂತ್ರಿಕ ದೋಷದಿಂದ ತೇಜಸ್ ನೆಲಕ್ಕೆ ಅಪ್ಪಳಿಸುತ್ತೆ. ಆಗ ವಿಮಾನ ಮಾತ್ರ ನಾಶ ಆಗಲಿಲ್ಲ, ನಾವು ನಮ್ಮ ಪೈಲಟನ್ನು ಕೂಡ ಕಳೆದುಕೊಳ್ಳಬೇಕಾಯಿತು. ಈ ದುರಂತ ಮಾಸಿ 2 ತಿಂಗಳಾಗಿಲ್ಲ, ಆಗಲೇ ಮತ್ತೊಂದು ತೇಜಸ್ ಯುದ್ಧ ವಿಮಾನ ಅಪಘಾತಕ್ಕೆ ತುತ್ತಾಗಿದೆ. ಅದು ರನ್ವೇಲಿ ವಿಮಾನವನ್ನು ಲ್ಯಾಂಡಿಂಗ್ ಮಾಡಲು ಹೋಗಿ ವಿಮಾನ ಕಂದಕಕ್ಕೆ ಉರುಳಿ ಬಿದ್ದಿದೆ. ಅದೃಷ್ಟವಶಾತ್ ಪೈಲಟ್ ಸಣ್ಣ ಪುಟ್ಟ ಗಾಯಗಳೊಂದಿಗೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬ್ರೇಕ್ ಫೇಲ್ನಿಂದ ಘಟನೆ ನಡೆದಿದೆ ಅಂತ ಕಾರಣವನ್ನು ಕೊಟ್ಟಿದ್ದಾರೆ. ಸ್ನೇಹಿತರೆ, ಈ ಘಟನೆ ನಡೆದಿರೋದು ಫೆಬ್ರವರಿ 7ರಂದು. ಆದರೆ ಬೆಳಕಿಗೆ ಬರುತ್ತಿರುವುದು ಈಗ. ವೀಕ್ಷಕರೇ, ಇದೇ ರೀತಿ ಒಂದಾದ ಮೇಲೊಂದರಂತೆ ವಿಮಾನಗಳು ಅಪಘಾತಕ್ಕೆ ಈಡಾಗ್ತಿರುವುದು ವಾಯುಪಡೆಗೆ ಅರಗಿಸಿಕೊಳ್ಳಲು ಆಗ್ತಾ ಇಲ್ಲ. ಸದ್ಯ ವಾಯುಪಡೆ ಬತ್ತಳಿಕೆಯಲ್ಲಿ 30 ತೇಜಸ್ ಯುದ್ಧ ವಿಮಾನಗಳಿದ್ದು ಅವುಗಳನ್ನು ಸದ್ಯಕ್ಕೆ ಬಳಸದಿರಲು ವಾಯುಪಡೆ ನಿರ್ಧಾರವನ್ನು ಮಾಡಿದೆ. ಪದೇ ಪದೇ ತೇಜಸ್ ಯುದ್ಧ ವಿಮಾನ ಪತನ ಆಗ್ತಿರುವುದು ಏಕೆ? ಇದು ಯಾರ ತಪ್ಪು ಎನ್ನುವ ಮಾಹಿತಿಯನ್ನು ಅರಿಯಲು ವಾಯುಪಡೆ ತೇಜಸ್ ಅಪಘಾತದ ಕುರಿತು ತನಿಖೆಗೆ ಆದೇಶವನ್ನು ಮಾಡಿದೆ. ಇದರ ಜೊತೆಗೆ 30 ತೇಜಸ್ ಯುದ್ಧ ವಿಮಾನಗಳನ್ನು ಪರೀಕ್ಷೆಗೆ ಒಳಪಡಿಸಿದೆ. ಇನ್ನು ಸ್ನೇಹಿತರೆ, ತೇಜಸ್ಸನ್ನು ರೆಡಿ ಮಾಡಿರುವಂಥದ್ದು ನಮ್ಮ HAL, ಅದು ನಮ್ಮ ಬೆಂಗಳೂರಿನಲ್ಲಿ. ಅಷ್ಟಕ್ಕೂ ತೇಜಸ್ ಹುಟ್ಟು ಹಾಕಿದ್ದು ಹೇಗೆ? ಇದರ ಹಿನ್ನೆಲೆಯನ್ನು ನೋಡ್ಕೊಂಡು ಬರೋಣ. ವೀಕ್ಷಕರೇ, ನಮ್ಮ ದೇಶ ಯಾವುದಕ್ಕೂ ಕಡಿಮೆ ಇಲ್ಲ. ರಕ್ಷಣಾ ವ್ಯವಸ್ಥೆಯಲ್ಲಿ ಪ್ರಪಂಚದ 4ನೇ ಬಲಿಷ್ಠ ರಾಷ್ಟ್ರ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಅಂದಿನಿಂದ ನಮ್ಮ ದೇಶದ ಸೇನಾಪಡೆಗೊಂದು ಕನಸಿತ್ತು. ದೇಶದಲ್ಲಿ ರಕ್ಷಣಾ ವ್ಯವಸ್ಥೆಗೆ ಬೇಕಾದ ಯುದ್ಧ ವಿಮಾನಗಳನ್ನು ನಮ್ಮಲ್ಲಿಯೇ ತಯಾರಿಸಬೇಕು ಅನ್ನುವಂಥದ್ದು. ಅದಕ್ಕೆ ಪೂರಕವಾಗಿದ್ದು HAL ನಿರ್ಮಿತ ತೇಜಸ್ ಯುದ್ಧ ವಿಮಾನ. ತೇಜಸ್ ಬೆಟ್ಟಗುಡ್ಡಗಳಲ್ಲಿ ವಿಶೇಷವಾಗಿ ಕಾರ್ಯಾಚರಣೆಯನ್ನು ಮಾಡಲೆಂದೇ ವಿಶೇಷವಾಗಿ ತಯಾರಿಸಿರುವಂತಹ ಯುದ್ಧ ವಿಮಾನ. ಇದನ್ನು ದೇಶದ ಆಸ್ತಿ ಅಂತಲೇ ಕರೆಯಲಾಗುತ್ತಿತ್ತು. ಆದರೆ ಒಂದಾದ ಮೇಲೊಂದರಂತೆ ವಿಮಾನ ಅಪಘಾತಕ್ಕೆ ತುತ್ತಾಗುತ್ತಿವೆ. ವಾಯುಪಡೆ ಪೈಲಟ್ಗಳ ಪ್ರಾಣವನ್ನೇ ಕಸಿದುಕೊಳ್ಳುತ್ತಾ ಇವೆ. ಸ್ನೇಹಿತರೆ, ಪ್ರತಿಯೊಂದು ರಕ್ಷಣಾ ಸಾಮಗ್ರಿಗಳನ್ನು ನಾವು ಬೇರೆ ಬೇರೆ ದೇಶಗಳಿಂದ ತರಿಸಿಕೊಳ್ಳುತ್ತಿದ್ದೆವು. ನಮ್ಮಲ್ಲೂ ಕೂಡ ಒಂದು ಯುದ್ಧ ವಿಮಾನ ತಯಾರಿಸಬೇಕು ಅನ್ನೋ ಶಪಥ ಮಾಡುತ್ತೆ ಭಾರತ. ಹೀಗಾಗಿ 1980ರಿಂದ ತೇಜಸ್ಸನ್ನು ತಯಾರಿ ಮಾಡಲು ಭಾರತ ಶುರು ಮಾಡುತ್ತೆ. 2001ರಲ್ಲಿ ಇವುಗಳ ಪ್ರೊಡಕ್ಷನ್ ಶುರುವಾಗುತ್ತೆ. 2006ರಲ್ಲಿ ತೇಜಸ್ಸನ್ನು ಚೆಕ್ ಮಾಡಿ ವಾಯುಪಡೆಗೆ ಸೇರ್ಪಡೆ ಮಾಡಿಕೊಳ್ಳಬಹುದು ಎಂಬ ಸರ್ಟಿಫಿಕೇಟ್ ಸಿಗುತ್ತೆ. ಫೈನಲಿ 2016ರಲ್ಲಿ ತೇಜಸ್ ಯುದ್ಧ ವಿಮಾನಗಳನ್ನು ನಮ್ಮ ದೇಶದ ವಾಯುಪಡೆಗೆ ಸೇರ್ಪಡೆ ಮಾಡಿಕೊಳ್ಳಲಾಗುತ್ತೆ. ಅಂದರೆ ಸ್ನೇಹಿತರೆ, ಬರೋಬ್ಬರಿ 36 ವರ್ಷಗಳ ಬಳಿಕ ಅಧ್ಯಯನ ಮಾಡಿ ವಿಮಾನಗಳನ್ನು ತಯಾರಿಸಲಾಗುತ್ತೆ. ಇವುಗಳು ದೇಶದ ಸೇನಾ ಭವಿಷ್ಯವನ್ನೇ ಬದಲಿಸುತ್ತವೆ, ನಮ್ಮ ದೇಶವನ್ನು ಆತ್ಮನಿರ್ಭರ ದೇಶವನ್ನಾಗಿ ಮಾಡುತ್ತವೆ ಎಂದು ಭಾವಿಸಲಾಗಿತ್ತು. ಆದರೆ ನಿರೀಕ್ಷೆಗಳು ಒಂದಾದ ಮೇಲೊಂದರಂತೆ ಪ್ರಾರಂಭದಲ್ಲಿ ಹುಸಿಯಾಗುತ್ತಾ ಇವೆ. ಸದ್ಯ ವಾಯುಪಡೆ ತೇಜಸ್ ಅಪಘಾತದ ತನಿಖೆಗೆ ಆದೇಶ ಮಾಡಿದೆ. ಈಗಿರುವ 30 ವಿಮಾನಗಳನ್ನು ಪರೀಕ್ಷೆಗೆ ಒಳಪಡಿಸಲಾಗಿದೆ. ಸ್ವಲ್ಪ ದಿನದಲ್ಲಿಯೇ ಎಲ್ಲದಕ್ಕೂ ಉತ್ತರ ಸಿಗುವ ಸಾಧ್ಯತೆ ಇದೆ. ಸ್ನೇಹಿತರೆ, ಅಷ್ಟಕ್ಕೂ ತೇಜಸ್ ಯುದ್ಧ ವಿಮಾನಗಳು ಅಪಘಾತಕ್ಕೆ ಒಳಗಾಗುತ್ತಿರುವುದು ಏಕೆ?
ಇದರಲ್ಲಿ ಯಾರದ್ದಾದರೂ ತಪ್ಪು ಇದೆಯಾ, ಇದರ ಬಗ್ಗೆ ನಿಮಗೇನು ಅನಿಸುತ್ತೆ ಎನ್ನುವಂಥದ್ದನ್ನು ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.